ಒಂದು ಸಂದರ್ಭದಲ್ಲಿ ವಿತೌಟ್ ಮೇಕಪ್ ಬಂದಿದ್ರು. ಇದು ಈ ಒಂದು ಪೋರ್ಷನ್ ಅಲ್ಲಿ ಕಪ್ಪು ಛಾಯೆ ಕಂಡಿತ್ತು. ದರ್ಶನ್ ಅವರ ಬೆನ್ನಲ್ಲಿ ಡೆತ್ ಅನ್ನೋದು ಕಾಣಿಸ್ತು. ಒಂದು ಛಾಯೆ ಅಂತೀವಿ ಅದಕ್ಕೆ. ತಪ್ಪಿತು, ಒಂದು ಆಕ್ಸಿಡೆಂಟ್ ಆಗಿ ಕೈ ಮುರಿತು, ಅಲ್ಲಿ ಒಂದು ಸೂಚನೆ ಬಂತು. ಯಾಕೆ ದೇವ್ರು ಒಳ್ಳೆ ಸ್ಥಾನಮಾನ ಕೊಡ್ತಾ ಇದ್ದಾನೆ, ಅದ್ರ ಕಡೆ ಯಾಕೆ ಗಮನ ಕೊಡ್ತಿಲ್ಲ ಅಂತ ಹೊಟ್ಟೆ ಉರಿತು. ನಾನು ಅವರಿಗೆ ತುಂಬಾ ಇಷ್ಟಪಟ್ಟಿದ್ದು ನನ್ನ ಪ್ರೀತಿಯ ರಾಮು ಚಿತ್ರದಲ್ಲಿ ತುಂಬಾ ಎಫರ್ಟ್ ಹಾಕಿ ನಿಭಾಯಿಸಿದ್ರು. ಅಪ್ಪ ನೀನು ಆ ಪಿಕ್ಚರಿನ ಫ್ಯಾನ್ ಕಡೋ ನಾನು ಅಂತ ಮಾತಾಡಿದ್ದೆ. ನಾನು ಆಗ್ಲೇ ಹೇಳ್ದೆ ಅಮ್ಮಾಜಿ, ಅಂದ್ರೆ ಸಾಕಷ್ಟು ಹಂತದಲ್ಲಿ ಅವ್ರಿಗೆ ಸೂಚನೆ, ಕೆಟ್ಟ ಸೂಚನೆಯನ್ನ ಕಾಣ್ಕೊಳ್ತಾ ಇದ್ರು, ಅದು ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಬಟ್ ಆ ಸೂಚನೆ ಕೊಡ್ತಿದ್ದವರು ತಾವು. ಹೇಗೆ ಪರಿಚಯ ಹೇಗೆ, ಆ್ಯಂಡ್ ಆ ಸೂಚನೆ ಕೊಡಬೇಕು ಅಂತ ನಿಮಗೆ ಕಾಳಜಿ ಯಾಕೆ ಅಂತ? ಇದು ಮಾಧ್ಯಮ ಟಿ ವಿ ಆನ್ ಮಾಡಿದ್ರೆ ಯಾವುದೆಲ್ಲ ಯಾವ ದೃಶ್ಯ ಮಾಧ್ಯಮದಲ್ಲಿ ನ್ಯೂಸ್ಗಳಲ್ಲೋ ಮತ್ತೆಲ್ಲೋ ಒಂದು ಅವ್ರದ್ದು ಚಿತ್ರಗಳು ಅಂದರೆ ಬರ್ತಾನೆ ಇರ್ತಿತ್ತಲ್ಲ. ಅದಕ್ಕೂ ಮುಂಚೆ ನಾನು ಅವರಿಗೆ ತುಂಬ ಇಷ್ಟಪಟ್ಟಿದ್ದು ನನ್ನ ಪ್ರೀತಿಯ ರಾಮು ಚಿತ್ರದಲ್ಲಿ ಆ ಒಂದು ಪಾತ್ರ ನಿಭಾಯಿಸುವಾಗ ತುಂಬ ಎಫರ್ಟ್ ಹಾಕಿ ನಿಭಾಯಿಸಿದ್ರು. ಅದು ಬಹಳ ಸಂತೋಷ ಆಗಿ ಅವ್ರಿಗೆ ನಾನು ಕೂಡ ಅವ್ರಿಗೆ ಫ್ಯಾನ್ ಅಂತ ಮಾತಾಡಿದ್ದೆ. ಅಪ್ಪ ನೀನು ಆ ಪಿಕ್ಚರಿನ ಫ್ಯಾನ್ ಕಡೋ ನಾನು ಅಂತ ಮಾತಾಡಿದ್ದೆ. ಆಯಿತಾ? ಆ ಒಂದು ಪ್ರವೃತ್ತಿ ಬೆಳ್ಕೊಂಡು ಬರ್ತಾಯಿತ್ತು. ನಾನು ನೋಡ್ತಾ ಇರ್ತಿದ್ದೆ. ನನಗೆ ಯಾರು ಇಷ್ಟ, ನನ್ನ ಮನಸ್ಸಿಗೆ ಹತ್ತಿರ ಅಂದರೆ ಅವ್ರದ್ದು ಯಾವುದೇ ಒಂದು ಇದು ಚಿತ್ರ ತೋರಿಸ್ತಾರಲ್ಲ ಟಿ ವಿಗಳಲ್ಲಿ, ನೋಡ್ತೀನಿ, ಕುತ್ಕೊಂಡು ವಾಚ್ ಮಾಡ್ತೀನಿ. ಒಂದು ಸಂದರ್ಭದಲ್ಲಿ ಅವ್ರು ಯಾವುದೋ ಒಂದು ಅದು ವಿತೌಟ್ ಮೇಕಪ್ ಬಂದಿದ್ರು. ಇದು ಇಲ್ಲೇ ಫಸ್ಟ್ ಹೇಳ್ತಾ ಇರೋದು. ಈ ಒಂದು ಪೋರ್ಷನಲ್ಲಿ ಕಪ್ಪು ಛಾಯೆ ಕಂಡಿತ್ತು ಫಸ್ಟ್. ಅದು ಒಂದು ಸೂಚನೆ, ಶನಿಯ ಆರಂಭದ ಸೂಚನೆ. ಅದಾದಮೇಲೆ ವಾಚ್ ಮಾಡ್ತಾನೇ ಇರ್ತಿದ್ದೆ. ಅವ್ರದ್ದು ಟಿ ವಿಯಲ್ಲಿ ಬರುವಾಗ ನೋಡ್ತಾನೆ ಇರ್ತಿದ್ದೆ. ಯಾವುದೋ ಫಿಲಮಿಂದು ಪ್ರೊಮೋಸ್ ಬರುತ್ತೆ, ಇನ್ಯಾವುದೋ ಟೀಸರ್ಸ್ ಬರುತ್ತೆ, ಅದು ಇದು ಅಂತ ನೋಡ್ತಾನೆ ಇರ್ತಿದ್ದೆ. ನನ್ನ ಮಗನಿಗೆ ಕೇಳಿದೆ ಒಂದಿನ, ಸಿವಿಯರ್ ಆಗಿ ಒಂದು ಛಾಯೆ ಕಾಣಿಸ್ತು. ಡೆತ್, ಬೆನ್ನಲ್ಲಿ ಡೆತ್ ಅನ್ನೋದು ಕಾಣಿಸ್ತು. ದರ್ಶನ್ ಅವರ ಬೆನ್ನಲ್ಲಿ ಡೆತ್ ಅನ್ನೋದು ಕಾಣಿಸ್ತು. ಒಂದು ಛಾಯೆ ಅಂತೀವಿ ಅದಕ್ಕೆ. ಛಾಯೆ ಕಾಣಿಸ್ತು. ಇದೇನಿದು ಈ ಥರ ಕಾಣಿಸ್ತಾ ಇದೆ? ಯಾಕಂದರೆ ಪ್ರತಿಯೊಂದು ಹುಟ್ಟಿನಲ್ಲಿ ಅಂದರೆ ಒಂದು ವ್ಯಕ್ತಿಗೆ ಗಂಡಾಂತರಗಳು ಅಂತ ಇದ್ದೇ ಇರುತ್ತೆ. ಆವಾಗಲೇ ಒಂದು ಮನುಷ್ಯನಾಗಿ ಹುಟ್ಟಕ್ಕೆ ಸಾಧ್ಯ. ಕರ್ಮ ಇದ್ರೇ ಜನ್ಮ. ಆವಾಗ ನಾನು ಇವ್ರಿಗೆ ಹೆಂಗೆ ತಲುಪಿಸೋದು? ಯಾಕಂದ್ರೆ ನಾನು ಎಲ್ಲೂ ಹೋಗಲ್ಲ, ಅದು ನನಗೆ ಪ್ರವೃತ್ತಿ ಇಲ್ಲ ನಂದು. ನಾನು ಸ್ವಲ್ಪ ಹಿಂದೆ ಬ್ಯಾಕ್ ಸ್ಟೇಜ್ ಇರೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ನಂದು ಅಂತ ಹೇಳ್ಕೊಂಡು ಹೋಗೋಲ್ಲ. ಯಾಕಂದ್ರೆ ನಮ್ಮ ಗುರುಕುಲದ ಪದ್ಧತಿಯೇ ಹಾಗೆ. ಆವಾಗ ಹುಡುಕುವಾಗ ಒಂದು ಸತಿ FB ನೋಡುವಾಗ ನಂದೊಬ್ಬ ಮಗ ಇದ್ದಾನೆ ಅಯ್ಯಪ್ಪ ಅಂತ, ಅವನೊಂದು ಫೋಟೋ ನೋಡಿದೆ. ದರ್ಶನಿಗೆ ಕೇಕ್ ತಿನ್ನಿಸ್ತಾ ಇದ್ದ. ಅರೆ ಇವ್ರಿಗೆ ಹೇಳಿದ್ರೆ ರೀಚ್ ಆಗಬಹುದು, ಅಷ್ಟು ಹತ್ತಿರದ ಕೇಕ್ ತಿನ್ನಿಸ್ತಾ ಇದ್ದಾನೆ ಅಂತ ಅವನಿಗೆ ರಿಕ್ವೆಸ್ಟ್ ಮಾಡಿದೆ. ಮಗನೇ ನಾನು ದರ್ಶನಿಗೆ ಮೀಟ್ ಮಾಡಬೇಕು. ಅವನಂದ, ಅಮ್ಮ ಯಾಕಮ್ಮ ಎಲ್ಲರೂ ನಿನಗೆ ಕಾಣಕ್ಕೆ ಬರ್ತಾರೆ, ಎಷ್ಟು ಜನ ನಿನಗೆ ಕಾಯ್ಕೊಂಡು ನಿಂತಿರ್ತಾರೆ, ನೀನು ಅವ್ರಿಗೆ ಕಾಣಬೇಕಾ, ಯಾಕಮ್ಮ ಅಂದ. ಅವನಿಗೆ ಹೇಳಲಿಲ್ಲ ನಾನು. ಮಕ್ಕಳ ಹತ್ರ ಅವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಹೇಳಲಿಲ್ಲ. ಇಲ್ಲ ಕಣೋ, ಅವರು ಪ್ರಾಣಿನೆಲ್ಲ ಪ್ರೀತಿ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ಅವ್ರಿಗೆ ಮೀಟ್ ಮಾಡಬೇಕು, ಕರ್ಕೊಂಡೋಗೋ ಒಂದು ಸರ್ತಿ ಅಂದೆ. ಆಯಿತು ನೋಡೋಣ ಅಂತ ಅಂದ. ಅಲ್ಲೂ ಅವನು ಬರಲಿಲ್ಲ. ನನ್ನ ಮನಸ್ಸಲ್ಲಿ ಇದು ಕೊರಿತಾನೇ ಇತ್ತು. ಅದಕ್ಕೆ ಪೂರಕವಾಗಿ ಅವರೊಂದು ಕಪ್ಪು ಒಂದು ಕೋಳಿ ಥರದ ಪಕ್ಷಿ ತೊಗೊಂಡ್ರು ಒಂದು ದತ್ತುಗೆ. ಅಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ನನಗೆ ಕನ್ಫರ್ಮ್ ಆಯಿತು, ಇದು ಪ್ರಾಬ್ಲಮ್ಗೆ ತಗ್ಲಾಕ್ಕೊಳ್ತಾರೆ ಇವರು, ಇದನ್ನು ಹೆಂಗಾದರೂ ಮಾಡಿ ಹೇಳಬೇಕು ಅಂತ ಪರಿತಪಿಸ್ತಾನೇ ಇದ್ದೆ. ಆ ಸಮಯದಲ್ಲಿ ಅವ್ರು ಇನ್ನೊಬ್ಬ ಸ್ನೇಹಿತ ಬಂದು ಅವರ ಯಾವುದೋ ಒಂದು ತೊಂದರೆಗೆ ಇನ್ನೊಂದು ಯಾವುದೋ ಒಂದು ವ್ಯಕ್ತಿಯಿಂದ ನನ್ನ ಹೆಸರು ಗೊತ್ತಾಗಿ ನನ್ನ ಹತ್ರಕ್ಕೆ ಬಂದರು. ಅವರ ತೊಂದರೆಗಳನ್ನೆಲ್ಲ ಪರಿಹರಿಸ್ಕೊಳ್ತಾ ತುಂಬ ಸ್ನೇಹಿತರ ಮಗನ ಥರ ಆಗ್ಬಿಟ್ಟ ಆ ಹುಡುಗ. ತುಂಬ ಕ್ಲೋಸ್ ಆಗಿಬಿಟ್ಟ. ನನಗೂ ಅವರು ತುಂಬ ಒಳ್ಳೆ ವ್ಯಕ್ತಿ ಹುಡುಗ, ತುಂಬ ಸಾಫ್ಟ್ ಕಾರ್ನರ್ ಹುಡುಗ ಅವ. ನಾವು ಕೇರ ಮಾಡ್ತಾ ಕೂತ್ಕೊಳ್ತಿದ್ವಿ. ಅಷ್ಟು ಫ್ರೀಡಮ್, ಅಂದರೆ ತಾಯಿ ಮಗನ ಒಂದು ಪ್ರೀತಿ ಬೆಳೀತು. ಆ ಸಮಯದಲ್ಲಿ ಅವನು ದರ್ಶನ್ದು ಮಾತು ತೆಗೆದ. ನನಗೆ ಸಖತ್ ಖುಷಿ ಆಗ್ಬಿಡ್ತು. ದರ್ಶನ್ ನಿನಗೆ ಪರಿಚಯನಾ ಮಗನೇ ಅಂತಂದೆ. ಅಯ್ಯೋ ನನ್ನ ಕ್ಲೋಸ್ ಫ್ರೆಂಡ್ ಅಮ್ಮ. ಮಗನೇ ಹಂಗಿರೋ ಒಂದು ಕೆಲಸ ಮಾಡು, ನಾನೊಂದು ಹೇಳ್ತೀನಿ, ಅದನ್ನು ಮಾಡಿಸ್ತೀಯಾ ಫಸ್ಟು ಅಂದೆ. ಏನಮ್ಮ? ಆ ಕೋಳಿ ಇದೆಯಲ್ಲ, ದೊಡ್ಡ ಕಪ್ಪು ಕೋಳಿ, ಅದನ್ನು ತೆಗೆದು ಕೊಟ್ಟು ಬಿಡಕ್ಕೆ ಹೇಳು, ಅಟ್ಲೀಸ್ಟ್ ಒಂದಾದರೂ ಕ್ಲಿಯರ್ ಆಗಿಬಿಡ್ಲಿ ಅಂತ, ಒಂದು ಕಂಟಕನಾದರೂ ಹೊರಟೋಗ್ಲಿ ಅನ್ನೋ ರೀತಿಯಲ್ಲಿ ಹೇಳಿದೆ. ತಕ್ಷಣ ಅವ್ನ ಮನೆಯಿಂದನೇ ಫೋನ್ ಮಾಡ್ದ, ಹಿಂಗೆ ಅಂತ. ಓ ಆಯಿತು ಮಗ, ಆಯಿತು, ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಅಂತ ಅವ್ರು ತಕ್ಷಣ ಕಾರ್ಯಗತಕ್ಕೆ ತೊಗೊಂಡ್ರು, ಮಾಡಿದ್ರು. ಆಮೇಲೆ ಕೆಲವೊಂದೆಲ್ಲ ಅವ್ರದ್ದು ಯಾವುದಾದ್ರು ಪ್ರಶ್ನೆಗಳು ಎಲ್ಲ ಅಂದರೆ ಅವ್ರ ಹತ್ರ ಅಲ್ಲ, ಅವ್ರ ಫ್ರೆಂಡ್ ಹತ್ರ ಮಾತಾಡುವಾಗ ಏನಾಯಿತು, ಅವ್ರಿಗೆ ಕಪ್ಪು ಪ್ರಾಣಿ ಮಾಂಸ ತಿನ್ನಬೇಡ ಅಂತ ಹೇಳು ಒಂದೇ. ಆಮೇಲೆ ಕೆಲವೊಂದು ಕಪ್ಪು ವಿಚಾರದಲ್ಲಿ ಇನ್ನು ಕೆಲವೆಲ್ಲ ಮಾತುಗಳನ್ನು ಬೇಡ, ಅದು ಬೇಡ, ಇದು ಬೇಡ. ಆವಾಗ ಅವ್ರು ಹೇಳಿದ್ರು, ಅಮ್ಮ ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕಿದ್ರೆ ಅವ್ರು ಒಪ್ಪಲ್ಲ, ಅವ್ರ ಕ್ಯಾರೆಕ್ಟ್ರೇ ಬೇರೆ, ಬೇಡ ಅಮ್ಮ ಹೇಳೋದು ಅಂತ ಅಂದ.
ಹೌದಾ, ಸರಿ ಮಗನೆ, ಸುಮ್ಮನಾದೆ. ತದನಂತರ ಅಗೇನ್ ಬರುವಾಗ ದಸರಾ ಬರ್ತಿತ್ತು, ರೇಸಿಗೆ ಹೋಗ್ತಾರೆ ಅನ್ನೋ ವಿಚಾರ ಡೆವಲಪ್ ಆಯಿತು. ಆ ಸಮಯದಲ್ಲಿ ನಾನು ರೇಸಿಗೆ ಹೋಗೋದು ಬೇಡ ಅಂತ ಹೇಳಿದೆ. ಅಯ್ಯೋ ಇದಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಮ್ಮ ಅನ್ನುವ ಚರ್ಚೆ. ಯಾಕಂದರೆ ಅವ್ರ ಸ್ನೇಹಿತರು, ಅವರ ಕ್ಯಾರೆಕ್ಟರ್ ಇವ್ರಿಗೆ ಗೊತ್ತಿರುತ್ತೆ, ಇವ್ರ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಿರುತ್ತೆ. ಆ ವಿಚಾರ ಬಂತು. ಅಲ್ಲಿಗೂ ನನಗೆ ಒಂದು ಮನಸ್ಸಲ್ಲಿ ಚುಚ್ತಾನೇ ಇತ್ತು, ಹೇಗಾದರೂ ಮಾಡಿ ತಪ್ಪಿಸ್ಬೇಕು. ಆ ಸಮಯದಿಂದ ಸೀರಿಯಸ್ಲಿ ಅವ್ರ ಮೇಲೆ ಒಂದು ಎನರ್ಜಿ ಪಾಸ್ ಅಂತ ಮಾಡ್ತೀವಿ. ಆ ಒಂದು ಎನರ್ಜಿ ಅಂದರೆ ಎಲ್ಲೇ ಇದ್ದರೂ ಕೂಡ ಒಂದು ತರಂಗಗಳನ್ನು ಬಿಡಬಹುದು, ಮನಸ್ಸಿನ ತರಂಗಗಳನ್ನು ಬಿಡಬಹುದು. ಅದು ವೈಜ್ಞಾನಿಕವಾಗಿಯೂ ಪ್ರೂವ್ ಆಗಿದೆ. ಆಯಿತಾ, ನಾನು ಏನಾದ್ರು ಮಾಡಿ ರೇಸಿಗೆ ಹೋಗೋದು ತಪ್ಪಿಸ್ತೀನಿ ಬಿಡು ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರು ಆಯಿತು ಈ ದರ್ಶನ್ದು ವಿಚಾರ. ಅದು ತಪ್ಪಿತು, ಒಂದು ಆಕ್ಸಿಡೆಂಟ್ ಆಗಿ ಕೈ ಮುರಿಯಿತು, ಅಲ್ಲಿ ಒಂದು ಸೂಚನೆ ಬಂತು, ಅವರೇ ಬಂದರು, ಮಾತಾಡಿದ್ರು. ಒಂದೇ ಒಂದು ಸತಿ ಬಂದಿದ್ದು. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಳ್ಳುವಾಗಲೂ ಆ ಮನುಷ್ಯನಿಗೆ ನಂಬಿಕೆ ಬಂದುಬಿಡ್ತಲ್ವಾ. ಫಸ್ಟು ನಂಬಿದ್ರು, ಬಟ್ ಎಲ್ಲವನ್ನೂ ಒಪ್ಕೊಳ್ಳೋ ಮನೋಸ್ಥಿತಿ ಇರಲಿಲ್ಲ. ಅವ್ರಿಗೆ ನೋವಾಗಿತ್ತು, ತುಂಬ ನೋವಿತ್ತು. ಅದು ಕಡ್ಗ ಒಳಗೆ ಚುಚ್ಚಿದಾಗ ನೋವಿದ್ದೆಲ್ಲಿರ್ತಮ್ಮ, ನೋವಿತ್ತು. ಅಮ್ಮ ತುಂಬ ನೋವಿದೆಯಮ್ಮ ಅಂತೆಲ್ಲ ಹೇಳಿದರು, ಮಾತಾಡಿದ ಮನುಷ್ಯ. ಅದು ಹಂಗಂದ್ರೆ, ಇಲ್ಲ ಮಗ ಹೋಗುತ್ತೆ, ನೋವು ಕಡಿಮೆ ಮಾಡ್ತೀನಿ, ಅದಕ್ಕೂ ತತ್ವ ಇದೆ, ಮಾಡ್ತೀನಿ ಅಂತೇಳಿ ಅವ್ರಿಗೆ ಅವತ್ತು ರಾತ್ರಿ ಚೆನ್ನಾಗಿ ನಿದ್ರೆ ಬರೋ ಥರ ಮಾಡಿದಾಗ ಅವ್ರು ನಂಬಿಟ್ಟು ಬೆಳಿಗ್ಗೆ ಫೋನ್ ಮಾಡಿದ್ರು, ನಾನು ನಿಮ್ಮ ಮನೆಗೆ ಬರ್ತೀನಿ, ಬಂದು ಹೋಗ್ತೀನಿ ಅಂತ ಹೇಳಿದ್ರು. ಸರಿಯಪ್ಪ ಆಯಿತು, ಬಂದೋಗಪ್ಪ ಹೇಳಿದೆ. ನೆಕ್ಸ್ಟ್ ಅದಾದಮೇಲೆ ಒಂದು 3-4 ದಿನ ಅಷ್ಟು ಆದಮೇಲೆ ಯಾವತ್ತೂ ಡಿಸ್ಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಕೇಳು ಅಂತ ಫ್ರೆಂಡಿಗೆ ಹೇಳಿದ್ರು. ಫ್ರೆಂಡ್ ಫೋನ್ ಮಾಡಿ, ಅಮ್ಮ ಯಾವಾಗ ಡಿಸ್ಚಾರ್ಜ್ ಮಾಡಿಸ್ಕೋಬೇಕು ಅಂತ ಕೇಳ್ತಿದ್ದಾರೆ. ನೋಡಿ, ಅಲ್ಲಿ ತನಕ ಸಾಫ್ಟಾಗಿ ಹೋಯಿತು, ಅಂದರೆ ಅವರಿಗೆ ತಪ್ಪಿಸ್ಬಹುದಿತ್ತು. ಅಗೇನ್ ಗ್ರಹಚಾರ ಅವರಿಗೆ ಆಟ ಆಡಿಸ್ತು. ಫೋನ್ ಮಾಡಿದ್ರು, ಶನಿವಾರ ಹೊರಗೆ ಬರಲಿ, ಡಿಸ್ಚಾರ್ಜ್ ಆಗಿ ಬರಲಿ. ಶನಿವಾರ ಬಂದರು. ಮನೆಗೆ ಬರ್ತೀನಿ ಅಂದರು. ಫಸ್ಟ್ ಟೈಮ್ ಬರ್ತೀನಿ ಅಂದಿದ್ರು, ಓಕೆ ಅಂದೆ. ನಾನು ಯಾವುದೂ ಯಾರೇ ಬಂದರೂ ಸೀರಿಯಸ್ ಆಗಿ ತೊಗೊಳಲ್ಲ ನಾನು. ಯಾಕಂದ್ರೆ ನನ್ನ ಲೆಕ್ಕದಲ್ಲಿ ನನಗೆ VIP ದೇವರೊಬ್ಬನೇ. ಅವ್ರನ್ನ ಬಿಟ್ಟು ಯಾರನ್ನೂ ನಾನು VIP ಅಂತ ಗಣನೆ ಮಾಡಲ್ಲ. ಯಾರೇ ಬಂದರೂ ಇದೇ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂರಬೇಕು, ಅದೇ ಸೋಫಾದ ಮೇಲೆ ಕೂರಬೇಕು, ಹಂಗೆ ಹೋಗಬೇಕು. ಇದು ನನ್ನ ಮನಸ್ಸಿನ ಒಂದು ಸ್ಥಿತಿ. ಜೊತೆಗೆ ಯಾರೇ ಬಂದರೂ ಯಾರಿಗೂ ಸ್ಪ್ರೆಡ್ ಮಾಡಲ್ಲ. ಇಂಥವ್ರು ಬರ್ತಾ ಇದ್ದಾರೆ, ಇಂಥವ್ರು ನನಗದಿಲ್ಲ. ನನಗೆ ಯಾರು ಬಂದೋಗಿದ್ದು ಗೊತ್ತಾಗಬಾರ್ದು, ಬೇಕಾಗಿಲ್ಲ. ಈ ಥರ ಅವ್ರೇನು ಮಾಡಿದ್ರು, ಬರ್ತೀನಿ ಅಂದವರು ಬರಲಿಲ್ಲ. ಯಾವತ್ತು ಫಿಕ್ಸ್ ಆಗಿತ್ತು ಅವತ್ತು ಬರಲಿಲ್ಲ. ಫ್ರೆಂಡ್ ಫೋನ್ ಮಾಡ್ದ, ಅಮ್ಮ ಇವತ್ತು ಬರೋಕ್ಕಾಗಲ್ಲಂತೆ. ನಂಗೆ ಜೋರು ನಗು ಬಂದುಬಿಡ್ತು. ನಾನು ಆಲ್ರೆಡಿ ಬರೆದಿಟ್ಟಿದ್ದೆ ಡೈರಿಯಲ್ಲಿ, ಅವ್ರು ಇವತ್ತು ಬರಲ್ಲ, ನೆಕ್ಸ್ಟ್ ಬಂದರೆ ಬಿಳಿ ಮತ್ತು ನೀಲಿ ಕಾಂಬಿನೇಷನ್ ಬಟ್ಟೆಯಲ್ಲಿ ಬರ್ತಾರೆ ಅಂತ ಬರೆದಿಟ್ಬಿಟ್ಟಿದ್ದೆ. ಅವತ್ತು ಬಂದಿದ್ದಿನ ಅದು ಪೇಪರ್ನ ಅವ್ರ ಫ್ರೆಂಡಿಗೆ ತೋರಿಸ್ದೆ, ನೋಡು ಬರೆದಿದ್ದೀನಿ, ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ, ತೋರಿಸ್ದೆ. ಆಮೇಲೆ ನೆಕ್ಸ್ಟ್ ಬಂದಾಗ ಅವ್ರದ್ದು ಒಂದು ಫೋಟೋ ತೆಕ್ಕೊಂಡು ವೈರಲ್ ಆಯಿತು. ಇದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಅಂದರೆ ಅವರಿಂದ ನಾನು ಮೈಲೇಜ್ ತಗೋತಾ ಇದ್ದೀನಿ, ಪ್ರಚಾರ ಮಾಡ್ಕೋತಾ ಇದ್ದೀನಿ ಅನ್ನುವ ಮನೋಸ್ಥಿತಿಗೆ ಆ ಹುಡುಗ ತಲುಪ್ತು. ಆವಾಗ ನನಗೆ ಬೇಜಾರಾಯಿತು. ಯಾಕಂದರೆ ಒಂದು ಗುರು ಆದವರು ಸಾಕಷ್ಟು ಸಾಧನೆಯನ್ನು ಮಾಡಿ ಒಂದು ಗುರು ಆಗೋದು. ಹೇಗೆ ಒಂದು ನಾಯಕನಾಗಲಿಕ್ಕೆ ಸ್ಟ್ರಗಲ್ ಮಾಡ್ತಾರೆ, ಅಂದರೆ ಶ್ರಮ ಬಿದ್ದು ಸ್ಟ್ರಗಲ್ ಮಾಡ್ತಾರೆ, ಗುರುವಿಗೆ ಸ್ಟ್ರಗ್ಲಿಂಗ್ ಇರಲ್ಲ. ಖುಷಿಯಿಂದ ನಾವು ಸ್ವೀಕಾರ ಮಾಡ್ತೀವಿ ಆ ಸ್ಟ್ರಗ್ಲಿಂಗ್ನ. ಅಂದರೆ ತಪಸ್ಸು ಅಂತೀವಿ. ತಪಸ್ಸು ಅಂದರೆ ನಮ್ಮನ್ನು ನಾವು ಸುಟ್ಕೊಳ್ಳೋದು ಅಂತ ಅರ್ಥ, ಬೆಂಕಿಯಿಂದ ಅಲ್ಲ, ಸಾಧನೆಯಲ್ಲಿ. ಸೊ ಅಯ್ಯೋ, ಒಂದು ಗುರುವಿಗೆ ಯಾರ್ದಾದ್ರೂ ಇನ್ಫ್ಲುಯೆನ್ಸ್ ಬೇಕಾ? ಬೇಜಾರಾಯಿತು ನನಗೆ. ನಾನು ಹೇಳಿದೆ ಹೇಮಂತ್ಗೆ, ಸರಿ ಬಿಡಪ್ಪ, ಇನ್ಮೇಲಿಂದ ಅವನ ವಿಚಾರ ನನಗೆ ಬೇಡ. ಅವರಾಯಿತು, ಚೆನ್ನಾಗಿರಲಿ, ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ. ಒಂದು ದೊಡ್ಡ ಗಂಡಂತರ ಪಾರು ಮಾಡಿದೆ ಅನ್ನೋ ಖುಷಿ ನನಗಿದೆ. ಆ ಭಗವಂತನಿಗೆ ಗೊತ್ತು, ಯಾರನ್ನ ಒಪ್ಪಲಿ ಬಿಡಲಿ, ನಂಬಲಿ, ಹೇಳ್ಕೊಳ್ಳಿ, ಹೇಳ್ದಲೇ ಇರಲಿ, ಭಗವಂತನ ಲೆಕ್ಕದಲ್ಲಿ ಜಮಾ ಆಗಿದೆ. ನಾನು ಒಬ್ಬರಿಗೆ ಉಳಿಸ್ದೆ. ನಾನು ಅಂದರೆ ಅವನ ರೂಪದಲ್ಲಿ ನಾನು ಏಜೆಂಟ್ ಅಷ್ಟೇ, ದೇವರ ರೂಪದಲ್ಲಿ ನಾನೊಂದು ಏಜೆಂಟ್. ಅವ್ರು ಹೇಳಿದ್ರು, ನಾನು ಮಾಡಿದೆ ಅಷ್ಟೇ ಅಂತ. ಆಮೇಲೂ ಕೂಡ ಮನಸ್ಸು ಒಪ್ಪಲ್ಲಲ್ಲ, ಅವ್ರ ಪ್ರಾಣಿ ಎಲ್ಲ ದತ್ತಕ್ಕೆ ತೊಗೊಳ್ತಾರೆ ಅನ್ನೋದು ನೋಡ್ತಾ ಇದ್ದೆ, ಖುಷಿ ಆಗ್ತಾ ಇತ್ತಲ್ಲ, ಒಂದು ಗಮನ ಇಟ್ಟೇ ಇರ್ತಿದ್ದೆ.
ನೆಕ್ಸ್ಟ್ ಇನ್ನೊಂದು ಕೈದು ದೋಷ ಕಾಣಿಸ್ತು. ಇದ್ರ ಮಧ್ಯೆ ಕೆಲವೆಲ್ಲ ಅವ್ಯಾಚ್ಯ ಶಬ್ದಗಳದ್ದು ಏನದು ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ವೈರಲ್ ಆಯಿತು. ಅವಾಗ ಅಂದ್ಕೊಂಡೆ, ಯಾಕೆ ಹುಡುಗ ದುಡುಕ್ತಾ ಇದೆ, ಯಾಕಿದು ಮೈ ಮೇಲೆ ಕಲ್ಲೆತ್ತಾಕ್ಕೊತಾ ಇದೆ, ಯಾಕೆ ದೇವ್ರು ಒಳ್ಳೆ ಸ್ಥಾನಮಾನ ಕೊಡ್ತಾ ಇದ್ದಾನೆ, ಅದ್ರ ಕಡೆಗೆ ಯಾಕೆ ಗಮನ ಕೊಡ್ತಿಲ್ಲ ಅಂತ ಹೊಟ್ಟೆ ಉರಿತು. ಯಾಕಂದರೆ ನನಗೆ ಒಳ್ಳೆ ಸ್ಥಾನ ಬಂದಿದೆ ಅಂತ ನಿನಗೆ ಕೀಳು ತೋರಿಸೋದು ದೊಡ್ಡದಲ್ಲ, ಅದರದ್ದು ಅಡ್ವರ್ಸ್ ಎಫೆಕ್ಟ್ ಇರುತ್ತಲ್ಲ, ಅದನ್ನು ನಾವೇ ತಿನ್ನಬೇಕಲ್ಲ. ಈಗ ನಾನು ದಿನಾ ಬೇಳೆ ಸಾರು ಅನ್ನ ತಿಂತಿರ್ತೀನಿ, ಅದು ಹೊಟ್ಟೆಗೆ ಮೆಮೊರಿ ಅನ್ನೋದು ಬಂದ್ಬಿಟ್ಟಿರುತ್ತೆ. ಒಂದೇ ಸಮ ಏನೋ ಸಿಕ್ತು ಅಂತ ಚೆನ್ನಾಗಿ ತಿಂದ್ಬಿಟ್ರೆ ಏನಾಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಆ ಥರ ಇವು ಹುಡುಗನ ಬಗ್ಗೆ ನನಗೆ ಬೇಜಾರಾಗಿದ್ದೇನು ಅಂದರೆ, ಅಯ್ಯೋ ಈ ಹುಡುಗ ಯಾಕೆ ಹಿಂಗೆ ಮಾಡ್ತಾ ಇದೆ, ಯಾಕೆ ಈ ಥರ ಪದ ಬಳಸ್ತಾ ಇದೆ. ಎಷ್ಟೋ ಜನರಿಗೆ ಮಾರ್ಗದರ್ಶಕನಾಗಿ ನಿಲ್ಲಬೇಕಾದ ಹುಡುಗ ಈ ಥರ ಪದ ಬಳಸಿದಾಗ ಅವರ ಅಭಿಮಾನಿ ವರ್ಗದ ಪುಟ್ಟ ಮಕ್ಕಳಿಂದ ದೊಡ್ಡವ್ರ ತನಕ ಇದ್ದಾರೆ. ದೊಡ್ಡವ್ರಂತೂ ಬಿಡು, ಯೋಚನೆ ಮಾಡ್ಬೋದು, ಪುಟ್ಟ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ಬೋದು, ನವ ಯುವಕರ ಮೇಲೆ ಏನು ಪರಿಣಾಮ ಬೀರ್ಬೋದು. ಯಾಕಂದರೆ ಇದು ಅಭಿಮಾನಿ, ಇದೊಂದು ಹುಡುಗ ಮಾತಾಡಿದ್ದು ನಾನು ನೋಡಿದೆ, ಭಾಳ ದುಃಖ ಆಯಿತು. ಅವನ ಹೆಂಡ್ತಿಗೆ ಅವ್ನು ನೋಡ್ಕೊಂಡ, ಏನಾಯ್ತು ಈಗ, ಹೊಡಿಲಿ ಬಿಡು. ಆ ಬೆಳವಣಿಗೆ ಬಂದಾಗ ಆ ಹುಡುಗನಿಗೆ ಯಾರು ಹೆಣ್ಣು ಕೊಡ್ತಾರಾ? ಅಥವಾ ಅವನಿಗೆ ಮದುವೆ ಆಗಿಲ್ಲ ಅಂತ ಅಂದರೆ ಹೆಣ್ಣು ಕೊಡ್ತಾರಾ? ಅಥವಾ ಮದುವೆ ಆಗಿದೆ ಅಂದರೆ ಆ ಹುಡುಗಿ ತಂದೆ ತಾಯಿ ಹೆಂಗೆ ಯೋಚಿಸ್ಬೋದು? ಇಲ್ಲಿ ಒಂದೇ ವಿಚಾರದಲ್ಲಿ ನಾವು ಯೋಚನೆ ಮಾಡಬಾರ್ದು, ಚಿಂತನೆಯನ್ನು ಮಾಡಬಾರ್ದು. ಸೊ ಇದೆಲ್ಲವೂ ಕೂಡ ವಿಚಿತ್ರ ಅನ್ನಿಸ್ತು ನನಗೆ. ಜೊತೆಗೆ ಇನ್ನೊಂದು ಯಾವುದೋ ಹೆಣ್ಮಗಳು ಹೇಳ್ತಾಳೆ, ನನ್ನ ಮಗ ಸತ್ರೂ ಪರವಾಗಿಲ್ಲ, ಅವ್ರೇನೋ ಇಲ್ಲಿ ಇನ್ನೊಂದೇನಾಗಿದೆ ಗೊತ್ತಾಪ, ಅಪಾರ್ಥ ಮಾಡ್ಕೊಳ್ಬಾರ್ದಿದೆ. ಎಲ್ರೂ ಟಿ ಬರ್ತೀವಿ ಅನ್ನುವ ಹುಚ್ಚಿನಲ್ಲಿ, ಮಾಧ್ಯಮಗಳಲ್ಲಿ ಟ್ರೋಲ್ ಆಗ್ತೀವಿ ಅನ್ನೋ ಹುಚ್ಚಿನಲ್ಲಿ ಹುಚ್ಚು ವರ್ತನೆಗಳನ್ನು ಮಾಡಿಬಿಟ್ರು. ನಿಜವಾದ ಅಭಿಮಾನಿಯಾದವ್ರು ಯಾರು ಈ ಥರ ಮಾತಾಡಲ್ಲ. ಯಾಕಂದರೆ ನಾವು ಈಗ ಒಂದು ದೇವರು ಅಂತ ಪೂಜೆ ಮಾಡುವಾಗ ಆ ದೈವತ್ವವಿರಬೇಕಲ್ಲ, ಅದು ಇವರಲ್ಲಿ ಎಲ್ಲೋ ಒಂದು ಕಡೆಗೆ ಅಳಿಸ್ತಾ ಹೋಯಿತು. ಆಗ ತುಂಬ ನೊಂದ್ಕೊಂಡವಳು ನಾನೇ. ಯಾಕಂದರೆ ವಿಚಾರ ಎಲ್ಲವೂ ಗೊತ್ತಿತ್ತು, ಏನಾಗತ್ತೆ ಅನ್ನೋದು ಗೊತ್ತಿತ್ತು, ಏನಾಗಬಹುದು ಅನ್ನೋದು ಗೊತ್ತಿತ್ತು. ಇಷ್ಟೊಂದು ದೊಡ್ಡ ದುರಂತಕ್ಕೆ ಈ ರೀತಿಯಲ್ಲಿ ಸಿಕ್ಕಾಕೊಳ್ತಾರೆ ಅಂತ ನಾನು ಯೋಚಿಸಿರಲಿಲ್ಲ.